ಬೆಳ್ತಂಗಡಿ ತಾಲೂಕಿನ ಗೇರುಕಟ್ಟೆಯ ಸಾಂಬೋಳ್ಯದ ಬಾಲಕ ಸುಮಂತ್ ನಿಗೂಢ ಸಾವು ಸಂಭವಿಸಿ ಇವತ್ತಿಗೆ 40 ದಿವಸಗಳು ಹತ್ರ ಆಗ್ತಾ ಬಂತು. ಆದರೆ ಕಾನೂನಾತ್ಮಕವಾಗಿ ತನಿಖೆಯ ಭಾಗವಾಗಿ ಏನೆಲ್ಲ ಪ್ರೊಸೆಸಿಂಗ್ ನಡೀತಾ ಇದೆ ಅಥವಾ ಏನು ಬೆಳವಣಿಗೆಗಳು ಇದುವರೆಗೂ ನಡೀತು ಅಥವಾ ಈ ಒಂದು ಬೆಳವಣಿಗೆಗಳು ಹಂತಕನನ್ನು ಅರೆಸ್ಟ್ ಮಾಡುವವರೆಗೆ ಕೊಂಡು ಹೋಗುತ್ತಾ ಅಥವಾ ಹಂತಕನನ್ನು ಅರೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ವಾ ಅಥವಾ ಬೆಳ್ತಂಗಡಿಯಲ್ಲಿ ಹಲವು ಪ್ರಕರಣಗಳು ಸಿ ರಿಪೋರ್ಟ್ನಲ್ಲಿ ಅಂತ್ಯ ಆಗುತ್ತೆ. ಅದೇ ರೀತಿ ಈ ಒಂದು ಪ್ರಕರಣದಲ್ಲಿ ಕೂಡ ಅದೇ UDR ಬರೆದು ಬಿಸಾಡ್ತಾರ. ಈ ಒಂದು ಪ್ರಕರಣದಲ್ಲಿ ಇವತ್ತು ಆ ಒಂದು ಗ್ರಾಮಸ್ಥರು ಏನ್ ಮಾತಾಡ್ತಾ ಇದ್ದಾರೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ವಿವರಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡುವವರಾಗಿದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸುಮಂತ್ ಎನ್ನುವಂತಹ 14 ವರ್ಷದ ಬಾಲಕನ ನಿಗೂಢ ಸಾವು ಎಲ್ರಿಗೂ ಗೊತ್ತಿರುವಂಥದ್ದು. ರಾಜ್ಯವೇ ಕಣ್ಣು ತೆರೆದು ಕಿವಿಯನ್ನು ಅಗಲಿಸಿ ಕೇಳಿರುವಂತಹ ವಿಚಾರ. ಆದರೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ನೀವು ಮೊದಲನೇ ಬಾರಿ ಈ ಒಂದು ಕೇಸ್ ಬಗ್ಗೆ, ಈ ಒಂದು ಪ್ರಕರಣದ ಬಗ್ಗೆ ತಿಳಿತಾ ಇದ್ದರೆ ನಿಮಗೋಸ್ಕರ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇನೆ. ಜನವರಿ 14ರಂದು ಧನುರ್ಮಾಸದ ಧನು ಪೂಜೆಗೆ ಅಂತ ಹೊರಟಿದ್ದಂತಹ ಯುವಕ ಅಥವಾ ಬಾಲಕ ಆತ ಅಚಾನಕ್ಕಾಗಿ ಕಣ್ಮರೆಯಾಗಿದ್ದ. ಆತನ ಸ್ನೇಹಿತರು ಕೂಡ ದೇವಸ್ಥಾನಕ್ಕೆ ಸುಮಂತ್ ಬಂದಿಲ್ಲ ಎನ್ನುವಂತಹ ಮಾಹಿತಿಯನ್ನು ಕುಟುಂಬಸ್ಥರಿಗೆ ಫೋನ್ ಕರೆ ಮುಖಾಂತರ ಒಪ್ಪಿಸಿದರು. ಸೊ ಆ ಒಂದು ಟೈಮಿಂದ ಹುಡುಕಾಟ ಆರಂಭ ಆಗಿತ್ತು. ಕೊನೆಗೆ ಆತ ಹೋಗುವಂತಹ ದಾರಿ ಅದೊಂದು ತೋಟದ ನಡುವಿನ ಕಿರಿದಾದಂತಹ ನಡೆದುಕೊಂಡು ಹೋಗಬಹುದಾದಂತಹ ಒಂದು ದಾರಿ. ಅದು ಕೂಡ ಆ ಒಂದು ಕಗ್ಗತ್ತಲ್ಲಿ ಒಂದು ಟಾರ್ಚನ್ನು ಹಿಡ್ಕೊಂಡು ಒಬ್ಬಂಟಿಯಾಗಿ ಹೋದಂತಹ ಯುವಕ ಆತ ಕೆರೆಯಲ್ಲಿ ಮೃತ ಶರೀರವಾಗಿ, ಅಂದರೆ ಆತನ ಶರೀರ ಮೃತಪಟ್ಟ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಆರಂಭದಲ್ಲಿ ಇದೊಂದು ಅಸಹಜ ಸಾವು ಅಂತ ಗಮನಿಸಿದರೂ ಕೂಡ ಆ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟಲ್ಲಿ, ಅಂದರೆ ತಲೆಗೆ ಬಿದ್ದಂತಹ ಆ ಒಂದು ಗಾಯ, ಹೋಳಾದಂತಹ ಒಂದು ಗಾಯ, ಸೊ ಆ ಒಂದು ಗಾಯವನ್ನು ಗಮನಿಸಿದಂತಹ ಬೆಳ್ತಂಗಡಿಯ ಪೊಲೀಸರು ಇದೊಂದು ಅಸಹಜ ಸಾವಲ್ಲ, ಇದೊಂದು ವ್ಯವಸ್ಥಿತವಾದಂತಹ ಕೊಲೆ ಎನ್ನುವಂತಹ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದರು. ಸೊ ಈ ಒಂದು ಶಂಕೆಯನ್ನು ವ್ಯಕ್ತಪಡಿಸಿದ ಬೆನ್ನಲ್ಲೇ ಹಲವು ಊಹಾಪೋಹಗಳು, ಹಲವು ಸಂದೇಹಗಳು, ಅನುಮಾನಗಳು ಸೃಷ್ಟಿಯಾಗ್ತಾ ಇದ್ವು. ಅಂದರೆ ಆರಂಭದಲ್ಲಿ ಕೇಳಿ ಬರ್ತಾ ಇದ್ದಂತಹ ವಿಚಾರ ಏನಪ್ಪ ಅಂದರೆ, ಆತ ಸೈಕಲ್ ತಗೊಂಡು ಹೋಗಬೇಕು ಅಂತ ಹೋಗ್ತಾ ಇದ್ದರೆ ಆತನ ಕೀಲಿಕೈ ಮನೆಯಲ್ಲೇ ಇತ್ತು. ಅಂದರೆ ಆತ ಕೀಲಿಕೈಯನ್ನು ತಗೊಳ್ಳದೆ ಹೋಗಿದ್ದ ಅನ್ನುವಂತಹ ಆರಂಭಿಕ ಅನುಮಾನಗಳು. ಸೊ ಈ ಅನುಮಾನಗಳು ಆ ಒಂದು ಮನೆಯವರನ್ನೇ ತಪ್ಪಿತಸ್ಥರ ರೀತಿಯನ್ನಾಗಿ ಮಾಡ್ತಾ ಇತ್ತು. ಮನೆಯವರಂದರೆ ಕುಟುಂಬಸ್ಥರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು. ನಂತರದ ದಿವಸಗಳಲ್ಲಿ ಇದು ಬೇರೆ ರೀತಿಗೆ ಈ ಒಂದು ಪ್ರಕರಣ ತಿರುಚುತ್ತಾ ಹೋಯಿತು. ಅಂದರೆ ಈ ಒಂದು ಪ್ರಕರಣದಲ್ಲಿ ಹಲವು ಮೀಡಿಯಾಗಳು ಯಾವ್ಯಾವ ರೀತಿಯಲ್ಲಿ ಮಾತಾಡಿವೆ ಅನ್ನೋದನ್ನು ನೀವು ಗಮನಿಸಿರ್ತೀರ, ಅಥವಾ ನೀವು ಗಮನಿಸದೇ ಇದ್ದಿದ್ರೆ ಕೊನೆಯದಾಗಿ ಬಂದಂತಹ ಒಂದು ಟಾಪಿಕ್ ಏನಪ್ಪ ಅಂದರೆ, ಓರ್ವ ಮುಸುಕುದಾರಿ ವ್ಯಕ್ತಿ ಇದೇ ಒಂದು ಸಾಂಬೋಳ್ಯ ಅನ್ನುವಂತಹ ಈತನ ಸುಮಂತನ ಮನೆ ಒಂದು ರೀತಿಯಲ್ಲಿ ಇಳಿಜಾರು ಪ್ರದೇಶದಲ್ಲಿ ಇರುವಂಥದ್ದು. ಸೊ ಅಲ್ಲಿಂದ ಮೇಲಕ್ಕೆ ಹತ್ತಿ ನಂತರ ಮತ್ತೆ ಇಳಿಜಾರು ಸಿಗುವಂಥದ್ದು. ಆ ಒಂದು ಮನೆಗೆ ಯಾರಾದರೂ ಹೋಗಿದರೆ ನಿಮಗೆ ಖಂಡಿತವಾಗಿ ಗೊತ್ತಾಗಿರುತ್ತೆ ಆ ಒಂದು ಪ್ರದೇಶದ ಭೌಗೋಳಿಕ ಅವಸ್ಥೆ ಯಾವ ರೀತಿಯಲ್ಲಿ ಇದೆ ಅಂತ ಹೇಳಿದರೆ, ಎತ್ತರ ತಗ್ಗು ಎನ್ನುವಂತಹ ಆ ಒಂದು ರೀತಿಯಲ್ಲಿ ಇರುವಂಥದ್ದು ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇರುವಂಥದ್ದು, ಸುಮಂತನ ಮನೆಯ ಕಡೆಯಿಂದ ಅತ್ಯಂತ ರಭಸವಾಗಿ ಒಂದು ಇಳಿಜಾರು ಪ್ರದೇಶದಲ್ಲಿ ಲೋಕನಾಥ್ ಎನ್ನುವಂತಹ ವ್ಯಕ್ತಿಯ ಮನೆ ಇದೆ. ಸೊ ಆ ಒಂದು ಮನೆಯ ದಾರಿಯ ಮುಖಾಂತರ ಒಂದು ಬೈಕ್ ರಭಸವಾಗಿ ಹೋದದ್ದನ್ನು ಲೋಕನಾಥ್ ಅವರು ಸ್ವತಃ ಗಮನಿಸಿರುವ ವಿಚಾರ ಮಾಧ್ಯಮಗಳಲ್ಲಿ, ಹಲವು ಮೀಡಿಯಾಗಳಲ್ಲಿ ನಿಮಗೆ ಲಭ್ಯ ಇದೆ. ಅವರೇ ಸ್ವತಃ ಹೇಳಿರುವಂಥದ್ದು, ಇದ್ಯಾವುದು ಕಟ್ಟುಕತೆಗಳು ಅಲ್ಲ. ಸೊ ಪಕ್ಕದ ಮನೆಯ CCTVಯನ್ನು ಕೂಡ ಅಲ್ಲಿ ವೀಕ್ಷಣೆ ಮಾಡಿರುವಂಥದ್ದು, ಅಲ್ಲೂ ಕೂಡ ಈ ಬೈಕ್ ಹೋಗಿರುವಂಥದ್ದು ಗೋಚರ ಆಗ್ತಾ ಇದೆ. ಅಂದರೆ ಲೋಕನಾಥ್ ಅವರು ಸುಳ್ಳು ಹೇಳಿಲ್ಲ ಎನ್ನುವುದು ಪ್ರಾರಂಭಿಕ ಹಂತದಲ್ಲಿ ಎಲ್ರಿಗೂ ಗೊತ್ತಾಗುತ್ತದೆ. ಇದು ಪೊಲೀಸ್ ತನಿಖೆಯಲ್ಲಿ ಪೊಲೀಸರು ಒಫಿಷಿಯಲ್ ಆಗಿ ಹೇಳಿರುವಂತಹ ವಿಚಾರ ಅಲ್ಲ. ಪೊಲೀಸರು ಒಂದು ಕಡೆ ತನಿಖೆ ಮಾಡ್ತಾ ಇದ್ದಾರೆ, ಆದಷ್ಟು ಬೇಗ ಹಂತಕನನ್ನು ಅವರು ಸೆರೆ ಹಿಡೀಲಿ ಅಂತಲೇ ನಾವು ಹೇಳ್ತಾ ಇರುವಂಥದ್ದು. ಆದರೆ ಮಾಧ್ಯಮದವರು ಮಾಡ್ತಾ ಇರುವಂತಹ ಒಂದು ಪ್ರೈವೇಟ್ ಇನ್ವೆಸ್ಟಿಗೇಷನ್ ಮೂಲಕ ಗೊತ್ತಾಗಿರುವಂತಹ ಒಂದು ವಿಚಾರ ಏನಪ್ಪ ಅಂದರೆ, ಹೌದು ಬೈಕ್ ಹೋಗಿರುವಂಥದ್ದು ಸರಿ. ಅಂದರೆ ಲೋಕನಾಥ್ ಅವರ ಮನೆ CCTV ಅಲ್ಲ, ಬೇರೆ ಮನೆ CCTV ದೃಶ್ಯಾವಳಿಗಳಲ್ಲಿ ಗಮನಿಸುವುದಾದರೆ ಅಲ್ಲಿ ಈ ಒಂದು ಬೈಕ್ ಹೋಗಿತ್ತು. ಆದರೆ ಬೈಕಿನ ಆ ಒಂದು ಪವರ್ಫುಲ್ ಲೈಟ್ನಿಂದಾಗಿ ಆ ವ್ಯಕ್ತಿಯನ್ನು ಅಥವಾ ಬೈಕನ್ನು ನೋಡುವಂತಹ ಪರಿಸ್ಥಿತಿ ಇರಲಿಲ್ಲ, ಆ ಒಂದು ವಿಷುವಲ್ಸ್ ಸೆರೆ ಆಗಿರಲಿಲ್ಲ. ಆದರೆ ಬೈಕ್ ಹೋಗಿರುವುದಂತೂ ಸತ್ಯ.
ಬೈಕ್ ನೇರವಾಗಿ ಹೋಗಿ ಆತ ರಭಸದಿಂದ ಹೋಗ್ತಾ ಇದ್ದ ಅಂತ ಅನ್ನುವಂಥಕ್ಕೆ ಉದಾಹರಣೆ ಏನಪ್ಪ ಅಂದರೆ, ಆತ ಹೋಗಿ ಒಂದು ರಿಕ್ಷಾ ಅಂದರೆ ರಬ್ಬರ್ ಟ್ಯಾಪಿಂಗ್ ಮಾಡುವಂತಹ ವ್ಯಕ್ತಿಗಳದಿರ್ಬೋದು ಮೇ ಬಿ. ಸೊ ಅಂತಹ ಒಂದು ರಿಕ್ಷಾಕ್ಕೆ ಡಿಕ್ಕಿ ಹೊಡೆದು ಅಲ್ಲಿಂದ ಆತ ಪರಾರಿಯಾಗಿದ್ದಾನೆ. ಹೌದು, ರಿಕ್ಷಾವನ್ನು ಕೂಡ ಏನು ಸಿಕ್ಕಿದೆ ಅಂತಹ ಒಂದು, ಹೌದು ರಿಕ್ಷಾಗೆ ಡಿಕ್ಕಿ ಹೊಡೆದಿದ್ದಾನೆ ಅಂತಹ ಒಂದು ಬೈಕ್ ಬಂದಿದೆ, ಅದೊಂದು ಕಟ್ಟುಕತೆ ಅಲ್ಲ ಅಂತ ಅಲ್ಲಿಗೆ ಒಂದು ರೀತಿಯಲ್ಲಿ ಜನ ಕನ್ಕ್ಲೂಷನ್ಗೆ ಬರುವ ರೀತಿ ಆಯಿತು. ಬೈಕ್ ಒಂದು ಅತ್ಯಂತ ರಭಸವಾಗಿ 5:10 5:20 ನಡುವೆ ಬಂದಿದೆ ಬೆಳಗ್ಗಿನ ಜಾವ. ಈ ಒಂದು ನಸುಕಿನ ಮುಂಜಾನೆಯಲ್ಲಿ ಒಂದು ರೀತಿಯಲ್ಲಿ ಕಗ್ಗತ್ತಲೇ ಇರುವಂತಹ ಒಂದು ಸಂದರ್ಭದಲ್ಲಿ, ಇವಾಗ 7 ಗಂಟೆ ಆಗುತ್ತೆ ಸ್ವಲ್ಪ ಬೆಳಕು ಬರಬೇಕು ಅಂದರೆ. ಸೊ ಒಬ್ವಿಯಸ್ಲಿ ಆ ಒಂದು ಸಂದರ್ಭದಲ್ಲಿ ಒಳ್ಳೆಯ ಮಧ್ಯರಾತ್ರಿಯ ಕಗ್ಗತ್ತಲು ಖಂಡಿತವಾಗಿಯೂ ಇದ್ದೇ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಬೈಕ್ ಯಾಕೆ ಆ ಕಡೆ ಹೋಯಿತು ಎನ್ನುವಂತಹ ಪ್ರಶ್ನೆ, ಅನುಮಾನಗಳು ಇವತ್ತು ಉದ್ಭವ ಆಗಿರುವಂಥದ್ದು. ಹಲವು ಜನಸಾಮಾನ್ಯರಲ್ಲಿ ಮಾತ್ರ ಅಲ್ಲ, ಆ ಒಂದು ಗ್ರಾಮಸ್ಥರು ಮಾತಾಡಿಕೊಳ್ತಾ ಇದ್ದಂತಹ, ಹೆಚ್ಚಿಗೆ ಮಾತಾಡ್ತಾ ಇರುವಂತಹ ಒಂದು ವಿಚಾರ ಏನಪ್ಪ ಅಂದರೆ ಅಕ್ರಮ ಸಂಬಂಧದ ವಿಚಾರ. ನೋಡಿ, ಆ ಒಂದು ಸಾಂಬೋಳ್ಯದ ಕಡೆಗೆ ಬರ್ತಾ ಇದ್ರೆ ಅಲ್ಲಿ ಹೆಚ್ಚಿನ ಮನೆಗಳಿಲ್ಲ. ಸುಮಂತನ ಮನೆ ಸೇರಿ 5-6 ಮನೆಗಳಿರುವಂತಹ ಪ್ರದೇಶ. ಆ ಒಂದು ಪ್ರದೇಶದಲ್ಲಿ ಅಕ್ರಮ ಸಂಬಂಧಗಳು ಇರ್ತಾ ಇತ್ತಾ? ಈ ಒಂದು ಯುವಕ ಅಥವಾ ಬೈಕ್ನಲ್ಲಿ ಬರ್ತಾ ಇದ್ದಂತಹ ಯುವಕ ದಿನನಿತ್ಯ ಆ ಒಂದು ಮನೆಗೆ ಭೇಟಿ ಕೊಡ್ತಾ ಇದ್ನ? ಬೆಳಗಿನ ಜಾವ ಎದ್ದು ಹೋಗ್ತಾ ಇದ್ನ? ಸೊ ಇಂತಹ ಒಂದು ಬೆಳವಣಿಗೆಗಳು, ಗಾಸಿಪ್ಗಳು, ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ಒಂದು ಸುಮಂತ್ ಪ್ರಕರಣದಲ್ಲಿ ಅಷ್ಟೊಂದು ಡೀಪಾಗಿ ಏನು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಂತಹ ಕಾರಣಕ್ಕೆ ಪ್ರತಿಯೊಂದು ಅಂಶಗಳನ್ನು ಕೂಡ ನಿಮ್ಮ ಮುಂದೆ ಇವತ್ತು ತರ್ತಾ ಇರುವಂಥದ್ದು. ಸೊ ಈ ಒಂದು ಅಕ್ರಮ ಸಂಬಂಧದ ಭಾಗವಾಗಿ ಯುವಕ ಬರ್ತಾ ಇದ್ನ ಈ ಒಂದು ಮನೆಗಳಿಗೆ, ಅಂದರೆ ಅಲ್ಲಿ ಇರುವಂತಹ 4, 5, 6 ಹೆಚ್ಚು ಅಂದರೆ 6 ಮನೆ ಇರುತ್ತೆ ಆ ಒಂದು ಪ್ರದೇಶದಲ್ಲಿ. ಸೊ 6 ಮನೆಗಳಲ್ಲಿ ಯಾವುದೋ ಒಂದು ಮನೆಗೆ ಆತ ಬರ್ತಾ ಇದ್ದ, ದಿನನಿತ್ಯ ಬರ್ತಾ ಇದ್ದ ಅನ್ನುವಂತಹ ವಿಚಾರಗಳು ಇವತ್ತು ಹೊರಗಡೆ ಬರ್ತಾ ಇರುವಂಥದ್ದು. ಸೊ ಏನೋ ಅಲ್ಲಿ ಸಂಭವಿಸಿದೆ, ಈ ಸುಮಂತ್ ಏನೋ ಅಚಾನಕ್ಕಾಗಿ ಅದನ್ನು ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಅದು ಯಾರ ಮನೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಯಾರನ್ನೂ ಕೂಡ ನಾವಿಲ್ಲಿ ಸಂಶಯದಿಂದ ನೋಡ್ತಾ ಇಲ್ಲ. ಆದರೆ ಆತನಂತೂ ದಿನನಿತ್ಯ ಬರ್ತಾ ಇದ್ದ. ಆ ಯುವಕ ಯಾರು, ಅಲ್ಲಿಂದ ಹಾದು ಹೋದಂತಹ ಯುವಕ ಯಾರು ಎನ್ನೋದರ ಬಗ್ಗೆ ಇವಾಗ ಮೊದಲನೇ ಮಾಹಿತಿ ಕಲೆ ಹಾಕಬೇಕಾಗಿದೆ. ನೋಡಿ, ಅಲ್ಲಿ ಹೋದ ನಂತರ ಆತನ ಸುದ್ದಿಯೇ ಇಲ್ಲ. ಆ ಒಂದು ಬೈಕಿನಲ್ಲಿ ಒಂದು ರಾಡ್ ಥರ ಒಂದು ವಸ್ತು ಇತ್ತು ಅನ್ನೋದನ್ನು ಕೂಡ ಯಾರೋ ಹೇಳಿ ಕೇಳಿದ್ದನ್ನು ನಾವು ಗಮನಿಸಿದ್ದೇವೆ. ನಮಗಂತೂ ಆ ಒಂದು ವಿಚಾರದಲ್ಲಿ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದರೂ ಕೂಡ ಹೇಳುವಂಥದ್ದು, ಸೊ ಅಂತಹ ಏನಾದರೂ ಐಟಮ್ಸ್ಗಳು ಇದ್ದಿದ್ದರೆ ಪೊಲೀಸರು ಖಂಡಿತವಾಗಿಯೂ ಆ ಒಂದು ವಿಚಾರದ ಬಗ್ಗೆ ಇವತ್ತು ತನಿಖೆ ನಡೆಸ್ತಾ ಇರ್ಬೋದು. ಆ ಒಂದು ವ್ಯಕ್ತಿಯನ್ನು ಏನು ಫೈಂಡ್ ಔಟ್ ಮಾಡುವಂತಹ ಪ್ರಯತ್ನಗಳು ಇವಾಗ ನಿರಂತರವಾಗಿ ಪೊಲೀಸ್ ತನಿಖೆಯಲ್ಲಿ ನಡೀತಾ ಇರ್ಬೋದು. ಒಂದು ಕಡೆಯಲ್ಲಿ ಆ ಒಂದು ರಿಕ್ಷಾವನ್ನು ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದ್ರೂ ಕೂಡ ಆ ಒಂದು ಬೈಕನ್ನು ತಲುಪಲಿಕ್ಕೆ ಇದುವರೆಗೂ ಸಾಧ್ಯ ಆಗಿಲ್ಲ. ಆ ಒಂದು ಬೈಕ್ ಎಲ್ಲಿಗೆ ಹೋಯಿತು, ಎಲ್ಲಿಂದ ಬಂದಿತ್ತು ಎನ್ನುವುದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಇವಾಗ ಆ ಒಂದು ಬೈಕಿನ ಜಾಡನ್ನು ಹಿಡಿತಾ ಹೋದರೆ ಖಂಡಿತವಾಗಿಯೂ ಆ ಒಂದು ಪ್ರದೇಶದಲ್ಲಿ ಆದಂತಹ ಸುಮಂತ್ ಎನ್ನುವಂತಹ 14 ವಯಸ್ಸಿನ ಬಾಲಕನ, 9ನೇ ತರಗತಿಯಲ್ಲಿ ಕಲಿತಾ ಇದ್ದಂತಹ ಬಾಲಕನ ಆ ಒಂದು ನಿಗೂಢ ಸಾವಿಗೆ ಆ ಒಂದು ಹಂತಕ ಯಾರು ಅಥವಾ ಆ ಒಂದು ವಿಚಾರದಲ್ಲಿ ಒಂದು ರೀತಿಯಲ್ಲಿ ನಾವು ಕನ್ಕ್ಲೂಷನ್ಗೆ ಬರ್ಬೋದು. ಹಂತಕನನ್ನು ಸೆರೆ ಹಿಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ನೋಡಿ, ಆ ಗ್ರಾಮಸ್ಥರು ಅಂತ ಹೇಳುವವರು ಎಲ್ಲರೂ ಈ ಒಂದು ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸಿ ಎಲ್ಲ ತನಿಖೆಗೆ ಸ್ಪಂದಿಸ್ತಾ ಇದ್ದಾರೆ. ನೋಡಿ, ಪೊಲೀಸರು ಆ ಮನೆಯವರನ್ನು, ಸುಮಂತ್ ಇರ್ಬೋದು, ಸುಮಂತನ ಅಣ್ಣ ಸುದರ್ಶನ್ ಇರ್ಬೋದು, ತಾಯಿ ಇರ್ಬೋದು, ಅಥವಾ ತಂದೆ ಇರ್ಬೋದು, ಅಥವಾ ಮಾವ ಇರ್ಬೋದು, ಎಲ್ಲರನ್ನ ವಿಚಾರಣೆ ಮಾಡಿಯಿತು. ಇನ್ನು ಅವರಿಗೆ ಸಂಬಂಧಪಟ್ಟಂತಹ ವ್ಯಕ್ತಿಗಳನ್ನು, ಇನ್ನು ಅವರ ಕುಟುಂಬಗಳು ಕೇರಳದಲ್ಲಿದೆ ಅನ್ನುವಂತಹ ಮಾಹಿತಿ ಪೊಲೀಸರಿಗೆ ಸಿಕ್ಕಿತ್ತು. ಸೊ ಅಲ್ಲೂ ಕೂಡ ಹೋಗಿ ವಿಚಾರಣೆಗಳನ್ನು ಮಾಡಿದರು. ಆಮೇಲೆ ಈ ಒಂದು ಸುದರ್ಶನ್ ಎನ್ನುವಂತಹ ಅಣ್ಣನ ಸ್ನೇಹಿತರನ್ನು ಕೂಡ ವಿಚಾರಣೆ ಮಾಡಿದರು. ಇನ್ನು ಸುಮಂತನಿಗಿದ್ದಂತಹ ಕೆಲವೊಂದಿಷ್ಟು ಸ್ನೇಹಿತರು, ಅಪ್ರಾಪ್ತ ಯುವಕ, ಸೊ ಆದ ಕಾರಣದಿಂದಾಗಿ ಬಾಲಕ ಸ್ನೇಹಿತರು ಇರ್ತಾರೆ. ಅವರಿಗೆ ಹೆಚ್ಚಿನ ಸಂಖ್ಯೆಯ ಸ್ನೇಹಿತರು ಇಲ್ಲದಿದ್ದರೂ ಕೂಡ ಆತನ ಅಣ್ಣ ಹೇಳುವ ವಿಚಾರಕ್ಕೆ ಸಂಬಂಧಪಟ್ಟು ಕೆಲವೊಂದಿಷ್ಟು ಸ್ನೇಹಿತರು ಮಾತ್ರ ಇದ್ದರು. ಸೊ ಅವರು ಕೂಡ ಒಂದು ರೀತಿಯಲ್ಲಿ ಆತ್ಮೀಯತೆಯಿಂದ ಇದ್ದರು, ಮನೆಗೆ ಒಮ್ಮೊಮ್ಮೆ ಬರ್ತಾ ಇದ್ರು ಅನ್ನುವಂತಹ ವಿಚಾರ ಕೂಡ ಹೇಳ್ತಾ ಇದ್ರು. ಸೊ ಆ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ತನಿಖೆ ಮಾಡಲಾಗಿತ್ತು. ಹಲವು ಮೀಡಿಯಾಗಳಲ್ಲಿ ಆ ಸ್ನೇಹಿತರನ್ನು ಕೂಡ ಸಂದರ್ಶನ ಮಾಡುವಂತಹ ವಿಚಾರಗಳನ್ನು ನೀವುಗಳು ಗಮನಿಸಿರ್ತೀರ. ಸೊ ಇಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು, ಇದುವರೆಗೂ ಹಲವು ಆರೋಪಗಳು ಕೇಳಿ ಬಂದಿತ್ತು. ತಂದೆಯನ್ನು ಆರೋಪ ಮಾಡಲಾಗಿತ್ತು, ಅಣ್ಣನ ಮೇಲೆ ಆರೋಪ ಮಾಡಿ ಕೆಲವೊಂದು ಮೀಡಿಯಾಗಳು ವಿಚಾರಗಳನ್ನು ಹೊರಗಡೆ ಹಾಕಿದ್ರು. ಆಮೇಲೆ ಮಾವನ ಮೇಲೆ ಆರೋಪ ಮಾಡಲಾಗ್ತಾ ಇತ್ತು. ಆ ಒಂದು ಕುಟುಂಬಸ್ಥರನ್ನು ಒಂದು ರೀತಿಯಲ್ಲಿ ಹದ್ದುಗಣ್ಣಿನಿಂದ ವೀಕ್ಷಣೆ ಮಾಡಲಾಗ್ತಾ ಇತ್ತು. ಅವರೇನೋ ಈ ಒಂದು ಪ್ರಕರಣದಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ, ಮಗನಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ, ಆದರೆ ಹಂತಕನನ್ನು ಸೆರೆ ಹಿಡಿಯುವಲ್ಲಿ ಅವರು ಅಷ್ಟೊಂದು ಕಾಳಜಿ ವಹಿಸ್ತಾ ಇಲ್ಲ, ಅವರವರ ಪಾಡಿಗೆ ಅವರವರು ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು. ನೋಡಿ, ಒಂದು ಮಿಡ್ ಲೆವೆಲ್ ಫ್ಯಾಮಿಲಿ ಅಂತ ಹೇಳುವಾಗ ಅವರದೇ ಆದಂತಹ ಕಷ್ಟಗಳು ಅವರಿಗೆ ಇರುತ್ತೆ. ನೋಡಿ, ಅತ್ಯಂತ
ಆರ್ಥಿಕವಾಗಿ ಹಿಂದುಳಿದವರಿಗೂ ಆರ್ಥಿಕವಾಗಿ ಅತ್ಯಂತ ಮುಂದೆ ಇರುವವರಿಗೂ ಆರ್ಥಿಕವಾಗಿ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಆಗಿರುವಂತಹ ಒಂದು ರೀತಿ ಮಿಡ್ ಲೆವೆಲ್ ಫ್ಯಾಮಿಲಿ ಅಂತ ಕರಿತೀವಿ. ಸೊ ಅವರಿಗೂ ಇರುವಂತಹ ವ್ಯತ್ಯಾಸ ಏನಪ್ಪ ಅಂದರೆ, ಮಿಡ್ ಲೆವೆಲ್ ಫ್ಯಾಮಿಲಿಯವರು ಅವರಿಗಿರುವಂತಹ ಕಷ್ಟಗಳನ್ನು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ನೋಡುಗರಿಗೆ ಏನೋ ಅವರು ದೊಡ್ಡ ಶ್ರೀಮಂತರು ಅನ್ನುವಂತಹ ರೀತಿಯಲ್ಲಿ ಅನಿಸ್ತಾ ಇದ್ರೂ ಕೂಡ ಅವರ ಕಷ್ಟಗಳು, ಅವರಿಗೆ ಆಗುವಂತಹ ವ್ಯವಸ್ಥೆಯ ಮೇಲಿನ ದೋಷಗಳು ಇವೆಲ್ಲವೂ ಅವರು ಸ್ವತಃ ಏನು ಮಾಡ್ತಾ ಇರ್ತಾರೆ ಅಂತ ಹೇಳಿದರೆ ಕಷ್ಟ ನಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಯಾರಲ್ಲೂ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ, ಯಾರೂ ಕೇಳೋದಕ್ಕೂ ಹೋಗೋದಿಲ್ಲ. ಸೊ ಅದರಿಂದಾಗಿ ನೋಡಿ, ಮಗನನ್ನು ಕಳ್ಕೊಂಡ್ವಿ ಅಂತ ಹೇಳ್ಕೊಂಡು ಕೈಕಟ್ಟಿ ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರವರ ಕೆಲಸಗಳನ್ನು ಮಾಡಬೇಕಾಗತ್ತೆ. ಅಣ್ಣ ಕಲಿತಾ ಇದ್ದಾನೆ, ಅದನ್ನು ಅರ್ಧದಲ್ಲೇ ನಿಲ್ಲಿಸಿ ತಮ್ಮ ತೀರೋಗ್ಬಿಟ್ಟ, ಏನೋ ನಾನಿವತ್ತು ಈ ಥರ ಮಾಡಬೇಕು ಹೋರಾಟ ಮಾಡಬೇಕು ಅಂದರೆ ಆತನ ಭವಿಷ್ಯ ಕೂಡ ಇಲ್ಲಿ ಹಾಳಾಗುತ್ತೆ. ಇನ್ನು ತಾಯಿಯ ಕೆಲಸವನ್ನು ಮಾಡಬೇಕಾಗತ್ತೆ, ತಂದೆ ಕೆಲಸವನ್ನು ಮಾಡಬೇಕಾಗತ್ತೆ. ದಿನನಿತ್ಯ ಈ ಒಂದು ಚಟುವಟಿಕೆಗಳು ಮುಂದುವರಿತಾನೆ ಇರಬೇಕಾಗತ್ತೆ. ಅದನ್ನು ಆರೋಪ ಮಾಡೋದು ಸರಿಯಲ್ಲ. ಈ ಮೊದಲೇ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಈ ಒಂದು ಆರೋಪಗಳು ನಿಜಕ್ಕೂ ಹುರುಳಿಲ್ಲದ್ದು. ನೋಡಿ, ತನಿಖೆ ಏನು ಬೇಕು, ಪೊಲೀಸರು ಅವರನ್ನೂ ಕೂಡ ತನಿಖೆ ಮಾಡಲಿ, ಗೊತ್ತಾಯ್ತಾ. ಇದು ವಿಕ್ಟಿಮ್ ಫ್ಯಾಮಿಲಿ ಆದ ಕಾರಣದಿಂದಾಗಿ ಪೊಲೀಸರಿಗೆ ಏಕಾಏಕಿಯಾಗಿ ಏನೋ ಆರೋಪಿಗಳನ್ನು ಎಳ್ಕೊಂಡು ಹೋಗಿ ತನಿಖೆ ಮಾಡೋದಕ್ಕೆ ಬರೋದಿಲ್ಲ. ಮೃದುತ್ವದಿಂದ ಅತ್ಯಂತ ಸಾಫ್ಟ್ ಆಗಿ ಅವರನ್ನು ತನಿಖೆ ಮಾಡಬೇಕಾಗತ್ತೆ, ಅವರನ್ನು ನಿರೀಕ್ಷಣೆ ಮಾಡಬೇಕಾಗತ್ತೆ. ಅವರ ಕಾಲ್ ರೆಕಾರ್ಡುಗಳು ಅಥವಾ ಅವರ ಮುಂದಿನ ಕಾಲ್ಗಳು, ಮಾತನಾಡುವಂತಹ ವಿಚಾರಗಳ ಬಗ್ಗೆ ಅವರು ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಸೊ ಏನಾದರೂ ಒಂದು ಸುಳಿವು ಸಿಕ್ಕಲ್ಲಿ ಅಂತಹ ಸಂದರ್ಭಗಳಲ್ಲಿ ಅವರನ್ನು ವಿಚಾರಣೆಗೆ ಮತ್ತೆ ಕರೆಸ್ಬೋದು. ಅಲ್ಲ ಅಂತಿದ್ರೆ ಅವರನ್ನು ಎಳ್ಕೊಂಡು ಹೋಗಿ 2 ಬಾರಿಸಿ ವಿಚಾರಣೆ ಮಾಡೋ ರೀತಿಯಲ್ಲಿಲ್ಲ, ವಿಕ್ಟಿಮ್ ಫ್ಯಾಮಿಲಿ ಎನ್ನುವಂತಹ ಆ ಒಂದು ಆಧಾರದಲ್ಲಿ. ಸೊ ಅದನ್ನು ಯಾವುದೇ ಕಾರಣ ನೋಡಿದರೂ ತನ್ನ ಮಗನನ್ನು ನೋಡಿ, ನಮ್ಮ ದೇಶದಲ್ಲಿ ನಡೆಯುತ್ತೆ, ಮಗನನ್ನು ತಂದೆ ಕೊಲ್ಲುವಂಥದ್ದು, ತಂದೆಯನ್ನು ಮಗ ಕೊಲ್ಲುವಂಥದ್ದು, ತಾಯಿಯನ್ನು ಮಗಳು, ಮಗಳನ್ನು ತಾಯಿ, ಈ ರೀತಿ ಎಲ್ಲ ವಿಚಾರಗಳು ನಡೆಯುತ್ತೆ. ಆಗೋದಿಲ್ಲ ಅಂತ ನಾವು ಖಂಡಿತವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲಿನ ವಿಚಾರಗಳು ಅಂತಹ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡುವಷ್ಟು ಬೆಳೆದಿಲ್ಲ. ನೋಡಿ, ಅಣ್ಣನ ಲವ್ ಅಫೇರ್ ಇರ್ಬೋದು, ಅದಕ್ಕೋಸ್ಕರ ತಮ್ಮನನ್ನು ಯಾರಾದರೂ ಸಾಯಿಸ್ತಾರ, ಅಥವಾ ಬೇರೆ ಏನಾದರೂ ಇದ್ದರೆ ಅದಕ್ಕೋಸ್ಕರ ತಂದೆ ತಾಯಿಗಳು ಈ ರೀತಿ ಮಕ್ಕಳನ್ನು ಮಾಡೋದಿಲ್ಲ. ಮೇ ಬಿ ಉಪದೇಶ ಮಾಡ್ಬೋದು ಅಥವಾ ರಿಕ್ವೆಸ್ಟ್ ಮಾಡ್ಕೊಳ್ಬೋದು. ಅದು ಬಿಟ್ಟು ಅವರ ಜೀವವನ್ನೇ ತೆಗೆಯುವಷ್ಟು ಮುಂದುವರಿಯುವಂತಹ ಅಪರಾಧಗಳೇನು ಅಲ್ಲಿ ನಡೆದಿಲ್ಲ ಅನ್ನುವಂಥದ್ದು ಪ್ರಾಥಮಿಕವಾಗಿ ತಿಳಿಯುವಂಥದ್ದು. ಸೊ ಇಂತಹ ವಿಚಾರಗಳಿಗೆ ತಮ್ಮನನ್ನು ಅಥವಾ ಮಗನನ್ನು ಅವರೇ ಕೊಂದರು ಅಂತ ಹೇಳುವುದು ಅದು ಒಂದು ರೀತಿಯಲ್ಲಿ ನಿರಾಧಾರಿತವಾದಂತಹ ವಿಚಾರಗಳು. ಇನ್ನು ಆ ಒಂದು ಮುಸುಕಿನ ಬೈಕ್ ಚಾಲಕನ ವಿಚಾರ, ಆ ಒಂದು ಯುವಕನ ವಿಚಾರದಲ್ಲಿ ಅತ್ಯಂತ ಇವಾಗ ಕೇಳಿ ಬರ್ತಾ ಇರುವಂತಹ ಬಿಸಿ ಚರ್ಚೆಗಳು ಅಂದರೆ, ಆ ಒಂದು ವಿಚಾರದಲ್ಲಿ ಪೊಲೀಸರು ಇವಾಗ ತನಿಖೆಯನ್ನು ಮುಂದುವರಿಸ್ತಾ ಇರ್ಬೋದು. ಆ ಒಂದು ಬೈಕನ್ನು ಕಂಡುಹಿಡಿಯಲಿಕ್ಕೆ ಶತಾಗತಾಯ ಪ್ರಯತ್ನಗಳನ್ನು ನಡೆಸ್ತಾ ಇರ್ಬೋದು. ಅಥವಾ ಆ ಒಂದು 5-6 ಮನೆಗಳಲ್ಲಿ ಯಾವುದಾದ್ರೂ ಮನೆಗೆ ಈತ ದಿನನಿತ್ಯ ಭೇಟಿ ಕೊಡ್ತಾ ಇದ್ನ, ಅಥವಾ ಸುಮಂತನ ಮನೆಗೆ ಭೇಟಿ ಕೊಡ್ತಾ ಇದ್ನ. ಸೊ ಇವೆಲ್ಲವೂ ತನಿಖೆಯಿಂದ ಮುಂದಿನ ದಿವಸಗಳಲ್ಲಿ ಹೊರಗಡೆ ಬರಬೇಕು. ಸೊ ಇದುವರೆಗೂ ಬಂದಂತಹ ಅಪ್ಡೇಟ್ಗಳಲ್ಲಿ ಇದು ಪ್ರಮುಖವಾದಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಸ್ನೇಹಿತರೆ, ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಸುಮಂತ್ ಹಂತಕ ಯಾರಾಗಿರ್ಬೋದು, ಯಾವ ಸಾಧ್ಯತೆಗಳು, ಸೊ ನಮ್ಮೆಲ್ಲ ವಿಡಿಯೋವನ್ನು ನೋಡುವಂತಹ ವೀಕ್ಷಕರಿಗೆ ಇದೊಂದು ಬಹುಮುಖ್ಯ ಮಾಹಿತಿ ಅಂತ ನಾನು ಅನ್ಕೋತೀನಿ. ಸೊ ಸಾಧ್ಯವಾದಷ್ಟು ಜನರಿಗೆ ತಲುಪಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.